ಇದು ಕಾಡು ಮಧ್ಯೆ ನಡೆಯುವ ವಿಶೇಷ ಉತ್ಸವ. ಪ್ರತಿ ವರ್ಷ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ದಿನದಂದು ಇಲ್ಲಿಗೆ ನೂರಾರು ಜನ ಭಕ್ತರು ಆಗಮಿಸಿ ಪುಣ್ಯ ಸ್ನಾನ ಮಾಡ್ತಾರೆ. ಈ ಪುಣ್ಯ ಸ್ನಾನದ ಸಂಭ್ರಮ, ಕಾಡಿನ ಮಧ್ಯೆ ನೂರಾರು ಭಕ್ತರ ಸಮಾಗಮ ನೋಡೋದೇ ಸಂತಸದ ವಿಷಯ. ಹಾಗಾದ್ರೆ ಏನಿದು ಹಬ್ಬ ಅಂತೀರಾ? ಈ ಸ್ಟೋರಿ ನೋಡಿ. ಉಡುಪಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಹಬ್ಬವೂ ಸಂಭ್ರಮದಿಂದ ಆಚರಿಸಲಾಗುತ್ತೆ. ಇಲ್ಲಿ ದೇವರುಗಳ ಹಬ್ಬದ ಆಚರಣೆ ಜೊತೆಗೆ ದೈವಾರಾಧನೆಯೂ ಇರುತ್ತೆ. ಕ್ಯಾಲೆಂಡರ್ ಪ್ರಕಾರ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು ಎಳ್ಳು ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ದಿನ ಪುಣ್ಯಕ್ಷೇತ್ರದ ಪುಷ್ಕರಣಿ ನದಿ ಸಮುದ್ರದಲ್ಲಿ ಸ್ನಾನ ಮಾಡಿ ಪಾಪಗಳನ್ನು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಹೆಬ್ರಿ ತಾಲೂಕಿನ ಜೋಮ್ಲು ತೀರ್ಥವು ಸೀತಾ ನದಿಯಿಂದ ರಚಿಸಲ್ಪಟ್ಟ ಸುಂದರವಾದ ಜಲಪಾತ. ಕಾಡಿನ ಮಧ್ಯೆ ಇದೆ. ಕಲ್ಲು ಬಂಡಿಗಳ ನಡುವೆ ಹರಿಯೋ ಸೀತಾ ನದಿಯಿಂದ ಸೃಷ್ಟಿಯಾದ ತಾಣದಲ್ಲಿ ಋಷಿಮುನಿಗಳು ಧ್ಯಾನ ಮಾಡಿದ್ದಾರಂತೆ. ಹೀಗಾಗಿ ಈ ಜೋಮ್ಲು ತೀರ್ಥಕ್ಕೆ ಪ್ರತಿ ವರ್ಷ ಎಳ್ಳು ಅಮಾವಾಸ್ಯೆ ಎಂದು ಸಾವಿರಾರು ಭಕ್ತರು ಬಂದು ತೀರ್ಥ ಸ್ನಾನ ಮಾಡ್ತಾರೆ. ಪ್ರತಿ ವರ್ಷ ಎಳ್ಳು ಅಮಾವಾಸ್ಯೆ ಬಂತಂದ್ರೆ ಕಾಡಿನ ಮಧ್ಯೆ ಹಬ್ಬದ ವಾತಾವರಣವೇ ಸೃಷ್ಟಿಯಾಗುತ್ತೆ. ಜೋಮ್ಲು ತೀರ್ಥ ಕೇವಲ ತೀರ್ಥ ಕ್ಷೇತ್ರವಾಗಿ ಗುರುತಿಸಿಕೊಳ್ಳದೆ ಪ್ರವಾಸಿ ತಾಣವಾಗಿಯೂ ಗುರುತಿಸಿಕೊಂಡಿದೆ. ಸೆಲ್ಫಿ ಹುಚ್ಚಿನಿಂದ ಸಾವು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಸದ್ಯ ಇಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ. ಕೆಲವು ವರ್ಷಗಳಿಂದ ಕೇವಲ ಎಳ್ಳು ಅಮಾವಾಸ್ಯೆ ಹಬ್ಬಕ್ಕಾಗಿ ಮಾತ್ರ ಇಲ್ಲಿ ತೀರ್ಥ ಸ್ನಾನಕ್ಕೆ ಅವಕಾಶ ಕಲ್ಪಿಸಲಾಗ್ತಿದೆ. ಈ ವರ್ಷ ಜೋಮ್ಲು ಉತ್ಸವದ ಪ್ರಯುಕ್ತ ಸ್ಥಳೀಯ ವಿವೇಕಾನಂದ ಯುವಕ ಮಂಡಲ ಮತ್ತು ಜೋಮ್ಲು ಅಭಿವೃದ್ಧಿ ಸಮಿತಿ ವತಿಯಿಂದ ಕಾಡಿನಲ್ಲಿ ನೆರೆದ ಭಕ್ತರಿಗೆ ಅನ್ನ ಸಂತರ್ಪಣೆ ಸೇರಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿವೆ. ಈ ಜಾತ್ರೆ ಎಳ್ಳಮಾವಾಸ್ಯೆಯ ದಿನ ನಡೆಯುತ್ತದೆ. ಅಮಾವಾಸ್ಯೆಯ ತೀರ್ಥಸ್ಥಾನ ಇದು. ಊರಿನವರಲ್ಲದೆ ಹೊರ ಊರಿನಿಂದಲೂ ಜನ ಸುಮಾರು ಸಾವಿರಾರು ಜನ ಬರ್ತಾರೆ. ಸುಮಾರು ಬೆಳಿಗ್ಗೆ 5 ಗಂಟೆಗೆ ಪ್ರಾರಂಭವಾಗಿ ಸಾಯಂಕಾಲ 5 ಗಂಟೆವರೆಗೆ ಈ ಜಾತ್ರಾ ಕಾರ್ಯಕ್ರಮ ಇದೆ. ಇದರಲ್ಲಿ ಎಲ್ಲ ಭಕ್ತರು ಬಂದು ಮಧ್ಯಾಹ್ನದ ಊಟದ ವ್ಯವಸ್ಥೆ, ಅನ್ನ ಸಂತರ್ಪಣೆ ಇದೆ. ನಮ್ಮ ಯುವಕ ಮಂಡಲ, ವಿವೇಕಾನಂದ ಯುವಕ ವೇದಿಕೆ ಮತ್ತು ನಮ್ಮ ಜಬ್ಬರಿನ ಸೇವಾ ಸಮಿತಿಯಿಂದ ಈ ಕಾರ್ಯಕ್ರಮವನ್ನು ವರ್ಷಂಪ್ರತಿ ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ಇದೆ. ಒಟ್ಟಾರೆ ಕರಾವಳಿಯಲ್ಲಿ ಪ್ರಕೃತಿಯ ನಡುವಿನ ಹಬ್ಬ ವಿಶೇಷವಾಗಿ ಜನರನ್ನ ವರ್ಷದಿಂದ ವರ್ಷಕ್ಕೆ ಆಕರ್ಷಿಸುತ್ತಿದೆ. ಯುವ ಪೀಳಿಗೆಯನ್ನು ತನ್ನತ್ತ ಸೆಳೆಯುತ್ತಿರುವುದು ಸಂತಸ ವಿಷಯ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.